ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯ 2026 ಪೂರ್ವ ಸಿದ್ಧತಾ ಪರೀಕ್ಷೆ 3, ಅದೇ ರೀತಿ ನಿಮ್ಮ ವಾರ್ಷಿಕ ಪರೀಕ್ಷೆಗೂ ಸಹ ಬಹಳಷ್ಟು ಉಪಯೋಗವಾಗುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್, 5 ಅಂಕಗಳ ಪ್ರಬಂಧ. ಯಾವೆಲ್ಲ ಪ್ರಬಂಧಗಳನ್ನ ಓದಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ಪಾಯಿಂಟ್ಸನ್ನು ಬರೀಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದರ ಉಪಯೋಗವನ್ನು ಪಡೆದುಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿದೆ ಮಕ್ಕಳ, ನಿಮ್ಮ ಕನ್ನಡ ಭಾಷೆಯ ಲಾಸ್ಟ್ ಮೇನಲ್ಲಿ ನಿಮಗೆ ಬಂದು ಪ್ರಬಂಧ ಇರುತ್ತೆ. 2 ಪ್ರಬಂಧಗಳನ್ನ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರಿಬೇಕು. ಸೊ ಒಟ್ಟಾರೆ ಈ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಎಲ್ಲ ಪ್ರಬಂಧಗಳನ್ನು ನೀವು ನೋಡ್ಕೊಳ್ಳಿ. ಜೊತೆಗೆ ಇಲ್ಲಿ ಕೊಟ್ಟಿರುವಂತಹ ಪ್ರಬಂಧಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ. ಸೊ ಫಸ್ಟ್ ನಾವು ಇಲ್ಲಿಗೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಸೊ ಇದನ್ನು ಸಹ ತುಂಬ ಬಾರಿ ಕೇಳಿದ್ದಾರೆ. ನಿಮ್ಮ ಹಳೆಯ ಕ್ವಶನ್ ಪೇಪರ್ಸ್ಗಳೆಲ್ಲವನ್ನು ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತ ಬಂದಾಗ, ಸೊ ಫಸ್ಟ್ ನಾವು ಯಾವುದೇ ಒಂದು ಪ್ರಬಂಧವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಪೀಠಿಕೆ, ಆಮೇಲೆ ವಿಷಯ ನಿರೂಪಣೆ, ಅಟ್ ದ ಎಂಡ್ ನಮಗೆ ಬರುವಂಥದ್ದು ಉಪಸಂಹಾರ. ಸೊ ಪೀಠಿಕೆಗೆ ಬಂದಾಗ ಸೊ ನೀವು ಬರೀರಿ, ಹಬ್ಬಗಳಲ್ಲಿ ರಾಷ್ಟ್ರೀಯ, ಧಾರ್ಮಿಕ, ನಾಡ ಹಬ್ಬಗಳೆಂದೇ ಗುರುತಿಸಲಾಗ್ತದೆ. ರಾಷ್ಟ್ರವು ಶಾಶ್ವತವಾಗಿ ಸ್ಮರಿಸಬಹುದಾದ ದಿನವನ್ನು ರಾಷ್ಟ್ರೀಯ ಹಬ್ಬಗಳೆಂದೇ ಆಚರಿಸಲಾಗ್ತದೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆಯಿಂದ ಜಾತಿ, ಮತ, ಭಾಷೆ, ಬಣ್ಣ, ಪ್ರಾಂತ್ಯ ಭೇದವನ್ನು ಮರೆತು ನಾವೆಲ್ಲ ಒಂದೇ ಎಂಬ ಭಾವೈಕ್ಯತೆ ಭಾವನೆ ಮೂಡುತ್ತದೆ. ಜೊತೆಗೆ ದೇಶ ಪ್ರೇಮದ ಮೌಲ್ಯವೂ ಸಹ ಬೆಳೆಯುತ್ತದೆ. ಸೊ ಕುವೆಂಪು ಅವರು ಹೇಳಿರುವಂತೆ, ದೇಶ ನನ್ನದು ನಾಡು ಎನ್ನದವನ ಎದೆ ಸುಡುಗಾಡು. ಸೊ ಈ ರೀತಿ ಇಂಟ್ರಡಕ್ಷನನ್ನು ಬರೆದು ತದನಂತರ ವಿಷಯ ನಿರೂಪಣೆಗೆ ಬನ್ನಿ ಮಕ್ಕಳ. ಸೊ ರಾಷ್ಟ್ರೀಯ ಹಬ್ಬಗಳು ಅಂತ ಕೊಟ್ಟರೆ ನೀವು ಈ ರೀತಿ ಬರೀರಿ, ಬಹಳ ಈಸಿಯಾಗಿ ನಿಮಗೆ ಅಂಕಗಳು ಸಿಗ್ತವೆ. ಜೊತೆಗೆ ನಿಮ್ಮ ಭಾಷಾ ಶೈಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ನಾವು ಮಾತನಾಡುವ ಭಾಷೆನೇ ಬೇರೆ ಆಗಿರುತ್ತೆ. ಅದನ್ನು ನಾವು ಬರವಣಿಗೆಯಲ್ಲಿ ಬರೀಬೇಕಾದ್ರೆ ನಾವು ವಾಕ್ಯ ರೂಪದಲ್ಲಿ ಯಾವುದೇ ವ್ಯಾಕರಣ ತಪ್ಪಿಲ್ಲದೆ ನಾವು ಬರೀಬೇಕಾಗ್ತದೆ. ಹಾಗಾಗಿ ನಿಮ್ಮ ಭಾಷಾ ಶೈಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವಿಷಯ ನಿರೂಪಣೆಗೆ ಬಂದಾಗ ಮಕ್ಕಳ, ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿದರೆ ನಮಗೆ ಗೊತ್ತಿದೆ. ಸೊ ನಾವು ಪ್ರಮುಖವಾಗಿ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿಗಳನ್ನು ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸ್ತೇವೆ. ಮತ್ತು ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿ, ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ನೆಕ್ಸ್ಟ್ ರಾಷ್ಟ್ರೀಯ ಯುವಕರ ದಿನ, ಅಕ್ಟೋಬರ್ 2 ಶಾಸ್ತ್ರಿ ಜಯಂತಿ, ಈ ರೀತಿಯ ದಿನಗಳನ್ನ ನಾವು ಆಚರಿಸ್ತಾ ಇದ್ದೀವಲ್ವಾ. ಸೊ ಇದರಲ್ಲಿ ನಾವು ಹೆಚ್ಚಾಗಿ ಇಂಪಾರ್ಟೆಂಟಾಗಿ ಬರಿಬೇಕಾಗಿರುವಂಥದ್ದು ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ. ಇವು 3 ಬಗ್ಗೆನೇ ನೀವು ಬರಿಬೇಕಾಗಿರೋದು. ಹಾಗಾಗಿ ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸ್ವತಂತ್ರ ದಿನಾಚರಣೆಯ ಬಗ್ಗೆ ಬರೀರಿ. ಸ್ವತಂತ್ರ ದಿನಾಚರಣೆಯ ಯಾವ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಮತ್ತು ಯಾವಾಗ ಸಿಕ್ತು, 1947 ಆಗಸ್ಟ್ 15ರಂದು ಭಾರತ ದೇಶ ಸ್ವತಂತ್ರ ಆಗ್ತದೆ. ಸೊ ಇದರ ಸ್ಮರಣಾರ್ಥವಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಧ್ವಜಾರೋಹಣವನ್ನು ಮಾಡಿ, ಪ್ರಭಾತ ಬೇರಿ ನಡೆಸಿ, ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಭ್ರಮವನ್ನು ಮಾಡಲಾಗ್ತದೆ. ಮತ್ತು ಸ್ವಾತಂತ್ರ್ಯಕ್ಕಾಗಿ ಮಡಿದವರನ್ನು ನಾವಲ್ಲಿ ಸ್ಮರಿಸುತ್ತೇವೆ ಅಂತ ಹೇಳಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಬರೆದು ತದನಂತರ ಗಣರಾಜ್ಯೋತ್ಸವದ ಬಗ್ಗೆ ಬರಿತಾ ಹೋಗಬೇಕು. ಸೊ ಗಣರಾಜ್ಯೋತ್ಸವದ ಬಗ್ಗೆ ಬರಿಬೇಕಾದ್ರೆ ಸೊ ಭಾರತದ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸಬೇಕಾಗಿತ್ತು. ಹಾಗಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 1950 ಜನವರಿ 26 ಸಂಗೊಳ್ಳಿ ರಾಯಣ್ಣನವರು ದೇಶಕ್ಕಾಗಿ ಬಲಿದಾನವಾದ ದಿನದಂದು ಸಂವಿಧಾನ ಜಾರಿಯಾಗ್ತದೆ. ಸೊ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬರ್ತದೆ. ಎಲ್ಲ ಪ್ರಾಂತ್ಯಗಳು ಗಣರಾಜ್ಯಗಳನ್ನಾಗಿ ಒಂದುಗೂಡಿಸಲಾಗ್ತದೆ. ಈ ರೀತಿ ನೀವು ಗಣರಾಜ್ಯೋತ್ಸವದ ಬಗ್ಗೆ ಬರೀರಿ. ಅದೇ ರೀತಿ ಗಾಂಧಿ ಜಯಂತಿಯ ಬಗ್ಗೆ, ಸೊ ಭಾರತ ದೇಶದ ಸ್ವತಂತ್ರ ಹೋರಾಟದ ನಾಯಕತ್ವ ವಹಿಸಿದಂತಹ ಮಹಾತ್ಮರಾಗಿರ್ತಾರೆ. ಸೊ ಹರಿಜನರ ಉದ್ಧಾರ, ಗ್ರಾಮ ಸ್ವರಾಜ್ಯ, ಮಹಿಳಾ ಸಬಲೀಕರಣ, ಸಾಮಾಜಿಕ ಪಿಡುಗುಗಳ ನಿವಾರಣೆಗೆ ಹಲವಾರು ಸುಧಾರಣೆಗಳ ಹರಿಕಾರರಾದಂತಹ ಗಾಂಧೀಜಿಯವರು ಭಾರತ ಮಾತ್ರವಲ್ಲ ವಿಶ್ವದ ತುಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಹಾಗಾಗಿ ಅವರ ಪ್ರತಿ ವರ್ಷ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನು ಆಚರಿಸಲಾಗ್ತದೆ. ಜನವರಿ 30ರಂದು ಇವರ ಪುಣ್ಯ ತಿಥಿಯಾಗಿರ್ತದೆ. ಅಂದು ಅವರ ಗೌರವಾರ್ಥವಾಗಿ ಹುತಾತ್ಮರ ದಿನ ಮತ್ತು ವಿಶ್ವ ಶಾಂತಿ ದಿನ ಅಂತ ಹೇಳಿ ಆಚರಿಸಲಾಗ್ತದೆ. ಸೊ ಈ ರೀತಿ ಇದಿಷ್ಟನ್ನು ನೀವು ಬರೆದ್ರೆ ವಿಷಯ ನಿರೂಪಣೆಗೆ ಸಾಕು. ಲಾಸ್ಟಿಗೆ ಬಂದರೆ ಉಪಸಂಹಾರ. ಸೊ ಚಿಕ್ಕದಾಗಿ ಈ ರೀತಿ ಬರೀರಿ ಮಕ್ಕಳ. ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ ರಾಷ್ಟ್ರೀಯ ಹಬ್ಬಗಳ ಮಹತ್ವಕ್ಕೆ 5ಕ್ಕೆ 5 ಅಂಕಗಳು ನಿಮಗೆ ಸಿಗ್ತದೆ. ನೆಕ್ಸ್ಟ್ ರಾಷ್ಟ್ರೀಯ ಭಾವೈಕ್ಯ ಅಂತ ಹೇಳಿ ಕೇಳ್ತಾರೆ.
ಸೊ ರಾಷ್ಟ್ರೀಯ ಭಾವೈಕ್ಯ ಅಂತ ಹೇಳಿ ಬಂದರೆ ಪೀಠಿಕೆಗೆ ಬಂದಾಗ ರಾಷ್ಟ್ರದ ಕುರಿತು ಅರಿವು, ಭಕ್ತಿ ಸೇವೆ, ಅಭಿಮಾನಿಗಳೇ ರಾಷ್ಟ್ರೀಯತೆ ಆಗಿರುತ್ತೆ. ಈ ರಾಷ್ಟ್ರೀಯತೆಯ ಭಾವನೆಗಳು ಪ್ರಜೆಗಳಲ್ಲಿ ವ್ಯಕ್ತವಾಗುವುದೇ ರಾಷ್ಟ್ರೀಯ ಭಾವೈಕ್ಯತೆ. ಭಾರತವು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ರೂಪಿತವಾಗಿದೆ. ಸೊ ಜಾತ್ಯತೀತ ರಾಷ್ಟ್ರ ಭಾರತದ ಘನತೆ, ಅಖಂಡತೆಯನ್ನು ಬೆಳೆಸಲು ರಾಷ್ಟ್ರೀಯ ಭಾವೈಕ್ಯತೆ ಸಹಕಾರಿಯಾಗ್ತದೆ. ಸೊ ಈ ರೀತಿ ಬರೆದು ತದನಂತರ ನೀವು ವಿಷಯ ನಿರೂಪಣೆಯನ್ನು ಬರಿತಾ ಹೋಗಿ ಮಕ್ಕಳ. ಸೊ ಒಂದೊಂದೇ ಪಾಯಿಂಟ್ಸ್ ನೋಡಿ, ಈ ರೀತಿ ನೀವು ಪಾಯಿಂಟ್ಸನ್ನು ಬರೀರಿ ಏಕೆಂದರೆ ಇದು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಇರುವಂಥದ್ದು. ಇದಿಷ್ಟು ಹಿಂಗೆ ಬರೆದ್ಬಿಟ್ಟು ಉಪಸಂಹಾರವನ್ನು ಬರೀರಿ ಮಕ್ಕಳ ಸಾಕು. ನೆಕ್ಸ್ಟ್ ಮಹಿಳಾ ಸಬಲೀಕರಣ. ಸೊ ಅದರ ಒಂದು ಪೀಠಿಕೆ ವಿಷಯ ನಿರೂಪಣೆಯನ್ನು ನೋಡ್ಕೊಳ್ಳಿ. ತದನಂತರ ಉಪಸಂಹಾರ ಯಾವ ರೀತಿ ಬರೆಯೋದು ನೋಡ್ಕೊಳ್ಳಿ. ನೆಕ್ಸ್ಟ್ ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಸೊ ಪ್ರತಿಯೊಂದು ನಿಮಗೆ ಸಾಮಾಜಿಕ ಪಿಡುಗುಗಳು, ಅದೇ ರೀತಿ ಗ್ರಂಥಾಲಯದ ಮಹತ್ವ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮೂಹಿಕ ಮಹತ್ವ. ಸೊ ಇದಿಷ್ಟನ್ನು ನಿಮಗೆ ಪಿ ಡಿ ಎಫನ್ನೇ ಹಾಕಿರ್ತೀನಿ ಮಕ್ಕಳ. ಪ್ರತಿಯೊಂದು ನಿಮಗೆ ಪೀಠಿಕೆ ವಿಷಯ ನಿರೂಪಣೆ ಅಷ್ಟು ಇದೆ. ಇದಿಷ್ಟನ್ನು ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ಸೊ ನಿಮಗೆ 5 ಅಂಕಗಳು 100% ಸಿಗ್ತವೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹೋದರೆ ನಿಮಗೆ PDF ಗಳು ಸಿಗ್ತದೆ. ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.